ಕೀರ್ತನೆಗಳು 78ನೇ ಅಧ್ಯಾಯ 40 ಹಾಗೂ 41ನೆಯ ವಾಕ್ಯಗಳು. ಅರಣ್ಯದಲ್ಲಿ ಅವರು ಎಷ್ಟೋ ಸಾರಿ ಅವಿಧೇಯರಾಗಿ ಅಲ್ಲಿ ಆತನನ್ನು ನೋಯಿಸಿದರು. ಆತನನ್ನು ಪದೇ ಪದೇ ಪರೀಕ್ಷಿಸಿ ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನು ಕರೆಗೊಳಿಸಿದರು. ಈ ವಾಕ್ಯದಲ್ಲಿ ಇಸ್ರಾಯೇಲ್ಯರು ಕಾನಾನ್ ದೇಶಕ್ಕೆ ಹೋಗುವಂಥ ಮಾರ್ಗದಲ್ಲಿ ಯಾವ ರೀತಿಯಾಗಿ ನಡೆದುಕೊಂಡರು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅರಣ್ಯದಲ್ಲಿ ಅವರು ಎಷ್ಟೋ ಸಾರಿ ಅವಿಧೇಯರಾಗಿ ಅಲ್ಲಿ ಆತನನ್ನು ನೋಯಿಸಿದರು. ಆತನನ್ನು ಪದೇ ಪದೇ ಪರೀಕ್ಷಿಸಿ ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನು ಕರಕರಗೊಳಿಸಿದರು ಎಂಬುದಾಗಿ. ಅಂದರೆ ಇಸ್ರಾಯೇಲರು ಮಾಡಿದಂಥ 2 ತಪ್ಪುಗಳು ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮೊದಲನೆಯದಾಗಿ ಅವಿಧೇಯತೆ, ಅಂದರೆ ದೇವರು ಏನನ್ನ ಹೇಳಿದ್ದಾರೋ ಅದನ್ನು ಅನುಸರಿಸುವುದಿಲ್ಲ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಿಲ್ಲ, ಮನಸ್ಸಿಗೆ ಬಂದ ಹಾಗೆ ಇಷ್ಟ ಬಂದದನ್ನು ಮಾಡಿ ದೇವರಿಗೆ ವಿರೋಧವಾಗಿ ಅವಿಧೇಯರಾಗಿ ನಡೆದುಕೊಂಡು ದೇವರಿಗೆ ನೋವನ್ನು ಉಂಟು ಮಾಡಿದರು ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹಾಗೆ ಎರಡನೆಯ ಒಂದು ಪಾಪ, ಪದೇ ಪದೇ ದೇವರನ್ನ ಪರೀಕ್ಷಿಸುವಂಥದ್ದು. ಏನಾದರೂ ಒಂದು ಕಷ್ಟ ಬಂದ ಕೂಡಲೇ, ಒಂದು ತಡೆ ಬಂದ ಕೂಡಲೇ, ಒಂದು ಕೊರತೆ ಬಂದ ಕೂಡಲೇ ದೇವರು ಎಲ್ಲಿ, ದೇವರು ನಮ್ಮನ್ನು ನಾಶ ಮಾಡೋದಕ್ಕೆ ಕರೆತಂದರ, ನಾವು ಇಲ್ಲೇ ನಾಶವಾಗಿ ಬಿಡುತ್ತೇವ, ಈ ರೀತಿಯಾಗಿ ದೇವರನ್ನ ಪರೀಕ್ಷಿಸುವಂತೆ ಆತನು ಸಂಗಡ ಇದ್ದು ನಡೆಸುತ್ತಾ ಇರುವುದನ್ನೇ ಸಂದೇಹ ಪಡುವಂತೆ ಕಾರ್ಯಗಳನ್ನು ಮಾಡಿದರು. ಅಂದರೆ ಕಣ್ಣ ಮುಂದೆಯೇ ಮೇಘಸ್ತಂಭ, ಅಗ್ನಿಸ್ತಂಭ ಇದ್ದರೂ ಪ್ರತಿನಿತ್ಯವೂ ಕೂಡ ದೇವರು ಅವರನ್ನು ಮಣ್ಣವನ್ನು ಕೊಟ್ಟು ಪೋಷಿಸಿದರು. ಆತನ ಪ್ರಸನ್ನತೆ, ಆತನ ಸಾನ್ನಿಧ್ಯ ಅವರೊಂದಿಗೆ ಇದ್ದರೂ ಕೂಡ ಅವರು ಸಂದೇಹಪಟ್ಟು ದೇವರನ್ನು ಪರೀಕ್ಷಿಸಿದರು. ಇದು ದೇವರಿಗೆ ಕರೆಯನ್ನು ಉಂಟು ಮಾಡುವಷ್ಟು ಮಟ್ಟಿಗೆ ಬಹಳವಾಗಿ ವೇದನೆಯನ್ನು ಉಂಟು ಮಾಡಿತು. ಇದರ ನಿಮಿತ್ತವಾಗಿ ಇಸ್ರಾಯೇಲ್ಯರ ಮೇಲೆ ದೇವರು ಬಹಳವಾಗಿ ಕೋಪಗೊಂಡು ಐಗುಪ್ತ ದೇಶವನ್ನು ಬಿಟ್ಟು ಹೊರಟಂಥ ಇಸ್ರಾಯೇಲ್ಯರಲ್ಲಿ ಯೆಹೋಶುವ, ಕಾಲೇಬನನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ವಾಗ್ದಾನ ಮಾಡಲ್ಪಟ್ಟಂಥ ಕಾನಾನ್ ದೇಶವನ್ನು ಪ್ರವೇಶಿಸುವುದಿಲ್ಲ ಎಂಬುದಾಗಿ ನುಡಿದರು. ಹಾಗೆಯೇ ಆ ಎಲ್ಲ ಇಸ್ರಾಯೇಲರನ್ನು ಕೂಡ ನಾಶ ಮಾಡಿ ಹೊಸ ಒಂದು ಸಂತತಿಯನ್ನು ಹುಟ್ಟಿಸಿ ಅವರನ್ನೇ ಕಾನಾನ್ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವಂತೆ ಮುನ್ನಡೆಸಿದರು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಅವಿಧೇಯತೆ ಮತ್ತು ದೇವರನ್ನು ಸಂದೇಹಪಟ್ಟು ಪದೇ ಪದೇ ಪರೀಕ್ಷೆ ಮಾಡುವಂಥ ಅನುಭವಗಳು ಇರುವುದಾದರೆ ಅದು ದೇವರಿಗೆ ಎಷ್ಟು ವೇದನೆಯನ್ನು, ಎಷ್ಟು ಕರಕರೆಯನ್ನು ಉಂಟು ಮಾಡುತ್ತದೆ ಎಂಬುದನ್ನು ಯೋಚಿಸಬಹುದು. ಇಸ್ರಾಯೇಲರ ಜೀವಿತದಲ್ಲಿ ಆ ರೀತಿಯಾಗಿ ಅವರು ಮಾಡಿದಾಗ ದೇವರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದರೋ, ದೇವರು ಯಾವ ರೀತಿಯಾಗಿ ಶಪಿಸಿದರೋ ಅಂತಹ ಕಾರ್ಯಗಳಿಗೆ ನಾವು ಕೂಡ ಗುರಿಯಾಗಬೇಕಾಗಿ ಬರುತ್ತದೆ. ಆದ್ದರಿಂದ ದೇವರು ಕೃಪೆ ಉಳ್ಳಂಥವರು, ಪ್ರೀತಿ ಉಳ್ಳಂಥವರು ಎಲ್ಲವೂ ಕೂಡ ಹೌದು, ಆದರೆ ಅದಕ್ಕೆಂದು ಆತನನ್ನು ನೋಯಿಸಬಾರದು, ಆತನಿಗೆ ಕರೆಯನ್ನು ಉಂಟು ಮಾಡಬಾರದು. ಆತನ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿಯೇ ನಮ್ಮ ಜೀವಿತ, ನಮ್ಮ ಮಾತುಗಳು, ನಮ್ಮ ವರ್ತನೆಗಳು ಎಲ್ಲವೂ ಕೂಡ ಇರಬೇಕು. ನಮ್ಮ ನಂಬಿಕೆಯ ಮೂಲಕವಾಗಿ, ವಿಧೇಯತೆಯ ಮೂಲಕವಾಗಿ ನಾವು ದೇವರನ್ನು ಮೆಚ್ಚಿಸುವುದಾದರೆ ದೇವರು ಅಂಥವರಲ್ಲಿ ಸಂತೋಷ ಪಡುತ್ತಾರೆ. ಅಂಥವರನ್ನೇ ತನ್ನ ವಾಗ್ದಾನದ ಪರಿಪೂರ್ಣತೆಯಲ್ಲಿ ಸಕಲ ಮೇಲುಗಳಲ್ಲಿಯೂ ಆಶೀರ್ವದಿಸಿ ಸಂತೋಷ ಪಡಿಸುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ಅವಿಧೇಯತೆಯನ್ನು ತೆಗೆದುಹಾಕಿ ಪರೀಕ್ಷಿಸುವುದನ್ನು ಬಿಟ್ಟು ನಂಬಿಕೆಯುಳ್ಳವರಾಗಿ, ದೇವರ ಮೇಲೆ ದೃಢತೆ ಉಳ್ಳವರಾಗಿ, ಪೂರ್ಣ ವಿಧೇಯತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳಲ್ಲಿ ಇಸ್ರಾಯೇಲ್ಯರು ಎಷ್ಟೋ ಸಾರಿ ನಿನಗೆ ಅವಿಧೇಯರಾಗಿ ನಿನಗೆ ನೋವನ್ನು ಉಂಟು ಮಾಡಿದರು, ಪದೇ ಪದೇ ನಿನ್ನನ್ನು ಪರೀಕ್ಷಿಸಿ ನಿನಗೆ ಕರೆಯನ್ನು ಉಂಟು ಮಾಡಿದರು. ಆದ್ದರಿಂದ ಅಪ್ಪ, ನಿನ್ನ ಕೋಪವು ತೋರ್ಪಟ್ಟು ಅವರನ್ನೆಲ್ಲ ಅರಣ್ಯದಲ್ಲಿ ನಾಶ ಮಾಡಿದೆಯೋ ಕರ್ತನೆ. ಈ ದಿವಸಗಳಲ್ಲಿ ನಮ್ಮ ಜೀವಿತ ಆ ರೀತಿಯಾಗಿರಬಾರದು. ನಿಮಗೆ ವೇದನೆಯನ್ನು
ಉಂಟು ಮಾಡುವಂಥವರಾಗಿ, ನಿಮಗೆ ಕರಕರೆಯನ್ನು ಉಂಟು ಮಾಡುವಂಥವರಾಗಿ, ನಿಮ್ಮನ್ನು ದುಃಖಪಡಿಸುವಂಥವರಾಗಿ ನಾವು ಇರಬಾರದು ಕರ್ತನೆ. ನಾವು ಮಾಡಿದಂಥ ಪಾಪಗಳನ್ನು, ಅವಿಧೇಯತೆಗಳನ್ನು, ತಪ್ಪುಗಳನ್ನಪ್ಪ ನೀನು ಕ್ಷಮಿಸಿ ಹೊಸ ಒಂದು ಜೀವಿತವನ್ನು ಇಂದಿನಿಂದ ಪ್ರಾರಂಭಿಸುವಂತೆ ಅಪ್ಪ ನೀನು ಕೃಪೆಯನ್ನು, ಬಲವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನಗೆ ವಿಧೇಯರಾಗಿ ಸಕಲ ಕಾರ್ಯಗಳಲ್ಲಪ್ಪ ನಂಬಿಕೆಯುಳ್ಳವರಾಗಿ ನಿನ್ನೊಂದಿಗೆ ಜೀವಿತವನ್ನು ನಡೆಸುವುದಕ್ಕೆ ವಿಶೇಷವಾದ ಬಲವನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು. ತೀರ್ಮಾನದಲ್ಲಿ ನೆಲೆಗೊಂಡಿರುವುದಕ್ಕೆ ನೀನು ಸಹಾಯ ಮಾಡು. ಸಕಲ ವಾಗ್ದಾನದ ಪರಿಪೂರ್ಣತೆಗಳನ್ನು ಅನುಗ್ರಹಿಸಿ ಜೀವಿತವನ್ನು ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನೊತ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.